ಅಲ್ಲೇ ನೀವು ಒಂದು ಸ್ವಲ್ಪ ಕಡೆ ನೀವು ಕಡೆ ಬರ್ರಿ ನೀವು ಅಲ್ಲೇ ನೀವು ಇನ್ನೊಂದು ಸ್ವಲ್ಪ ಈ ಕಡೆ ಮುಖ ಇವ್ರ ಸಂಘ ಇವ್ರ ಜೊತೆ ಚರ್ಚೆ ಮಾಡ್ಬೇಕು. ನಡೀತಿ ಇದು ಯಾರ್ದ್ರದು? ಅಶೋಕ್ ಶೆಟ್ಗೌಡ ಪಾಟೀಲ್ ಎಲ್ಲ ಅಕಾಲಿಕ ಮಳೆ, ಬಿರುಗಾಳಿ, ಬರಗಾಲ, ಪ್ರವಾಹ ಇದು ನೈಸರ್ಗಿಕ ಉಪಯೋಗಗಳ ಮೇಲಿನ ಮೇಲೆ ಬರುವಂಥದ್ದು. ಇಂಥದಕ್ಕೊಂದು ಶಾಶ್ವತ ಯೋಜನೆಗಳನ್ನು ಮಾಡಬೇಕಾಗ್ತದೆ ಸರ್ಕಾರ. ಪ್ರವಾಹ ತಡೆಯುವಂಥದ್ದು ಅಂದರೆ ಫ್ಲಡ್ ಪ್ರಿವೆನ್ಷನ್ ಆ್ಯಕ್ಟಿವಿಟೀಸ್ ಪ್ರೋಗ್ರಾಮ್. ಈಗ ಮಳೆ ಅಲ್ಲಿ ಜಾಸ್ತಿ ಆಗುವಾಗ ಮುಂಜಾಗ್ರತಾ ಕ್ರಮವಾಗಿ ಹಿಂದಿನ ಡ್ಯಾಮ್ಗಳಿಂದ ನೀರು ನಾವು ಮೊದಲ ಬಿಡುಗಡೆ ಮಾಡುವಂಥದ್ದಾಗಲಿ, ನದಿ ತೀರದಲ್ಲಿ ಇಕ್ಕಟ್ಟಾಗಿರುವಂಥ ಸ್ಥಳದಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಮಾಡಿ ನದಿ ಸರಾಗವಾಗಿ ಹೋಗಲಾರ್ದಂಥದ್ದು ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತೈತಿ. ಹಳೆಯ ಏನು ಒಂದು ಸೇತುವೆಗಳದಾವ ಅದರಲ್ಲಿ ನೀರೆಲ್ಲ ಪ್ರವಾಹ ಬಂದಾಗ ಪಾಸಾಗಿ ಹೋಗಲಾರ್ದ ಅಲ್ಲಿ ನೀರು ತಟ್ಟಿ ಗ್ರಾಮಗಳಲ್ಲಿ ಒಳಗೆ ಸೇರಿ ಗ್ರಾಮಗಳಲ್ಲಿ ಮನೆಗಳಾಗಲಿ ಅಥವಾ ಜನರಾಗಲಿ ದನಗಳಾಗಲಿ ಹಾನಿಯಾದಂಥ ಪ್ರಸಂಗ ಬರ್ತೈತಿ. ಅದಕ್ಕಾಗಿ ನಾವು ಆ ಮೊದಲು ಸಹಿತ ಇದಕ್ಕಾಗಿ ಒಂದು ಯೋಜನೆ ರೂಪಿಸಬೇಕು. ಯೋಜನೆ ರೂಪಿಸಿ ಇದು ಹಿಪ್ಪರಗಿ ಯೋಜನೆ. ಇಟ್ ಈಸ್ ಅಂಡರ್ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್. ಇದು ಕೃಷ್ಣಾ ಪ್ರಾಜೆಕ್ಟ್ದಲ್ಲಿ ಇದ್ದರೂ ಸಹಿತ ಆಲ್ಮಟ್ಟಿ ನ್ಯಾಷನಲ್ ಪ್ರಾಜೆಕ್ಟ್ದಲ್ಲಿದೆ, ಆದರೆ ಹಿಪ್ಪರಿಗೆ ಮಾತ್ರ ಇಲ್ಲ. ಅಂದರೆ ಹಿಪ್ಪರಿಗಿನೂ ಸಹಿತ ನ್ಯಾಷನಲ್ ಪ್ರಾಜೆಕ್ಟ್ದಲ್ಲಿ ಆಲ್ಮಟ್ಟಿ ಯೋಜನೆ ಜೊತೆಗೇ ತೊಗೊಂಡಿದ್ದರೆ ಕೇಂದ್ರದಿಂದ ಹೆಚ್ಚಿನ ಒಂದು ಅನುದಾನ ಪಡೀಲಿಕ್ಕೆ ಪರಿಹಾರಕ್ಕಾಗಲಿ ಅಥವಾ ಇಂಥ ಒಂದು ಯೋಜನೆ ರೂಪಿಸಿ ಪ್ರವಾಹ ತಡಿಲಿಕ್ಕೆ ಅಥವಾ ಪ್ರವಾಹ ಸರಾಗಾಗಿ ನೀರು ಸಾಗಲಿಕ್ಕೆ ದೊಡ್ಡ ಪ್ರಾಜೆಕ್ಟ್ ಮಾಡಬೇಕಾಗ್ತದೆ. ಇದಕ್ಕೆ ಸಾವಿರಾರು ಕೋಟಿ ದುಡ್ಡಿನ ಅವಶ್ಯಕತೆ ಬೀಳ್ತದೆ. ಅದಕ್ಕಾಗಿ ನಾವು ಮೊದಲನೇದಾಗಿ ಆಗ್ರಹ ಮಾಡುವಂಥದ್ದು ಹಿಪ್ಪರಗಿ ಯೋಜನೆಯನ್ನು ನ್ಯಾಷನಲ್ ಪ್ರಾಜೆಕ್ಟ್ದಲ್ಲಿ ತೊಗೋಬೇಕು, ನ್ಯಾಷನಲ್ ಇರಿಗೇಷನ್ ಪ್ರಾಜೆಕ್ಟ್ದಲ್ಲಿ ತೊಗೋಬೇಕು. ಕೇಂದ್ರದಿಂದ ನಮಗೆ ಸಹಾಯ ತೊಗೊಲಿಕ್ಕೆ ಸಾಧ್ಯ ಆಗ್ತದೆ. ಎರಡನೇದ್ದು ಬರೀ ಪ್ರತಿ ವರ್ಷ ಪ್ರವಾಹ ಬರ್ತದೆ ಇದ್ದ ಜನರಿಗೆ ನಮ್ಮ ರೈತ ಸಂಘದ ಅಧ್ಯಕ್ಷರು ಹೇಳಿದ್ರು, ನೀವು ಅಲ್ಲಿ ಹೋಗಿ ನಿಲ್ಲರಿ, ಅಲ್ಲಿ ಹೋಗಿ ನಿಲ್ಲರಿ, ಪ್ರತಿ ಸಲ ಎಬ್ಬಿಸುವಂಥದ್ದು ಶಾಶ್ವತವಾಗಿ ಪುನರ್ವಸತಿ ಮಾಡುವಂಥದ್ದು ಶಾಶ್ವತ ಪರಿಹಾರದ ಬಗ್ಗೆ. ಈಗ ಈ ಭಾಗದಲ್ಲಿ ನಾನು 20 ವರ್ಷದ ಹಿಂದೆ ಶಾಸಕನಾಗಿದ್ದೆ, ಅಲ್ಲಿಂದ ಇಲ್ಲಿ ತನಕ ಕೇಳ್ತಾ ಇದ್ದೀನಿ. ನಾವಿದ್ದಾಗ ಇಷ್ಟು ಮುಳುಗಡೆ ಆಗುವಂಥದ್ದು ಇರಲಿಲ್ಲ, ನಾವಿದ್ದಾಗ ಬರಗಾಲ ಇತ್ತು, ಪ್ರವಾಹ ಅಂತೂ ನಾವು ನೋಡಿಲ್ಲ. ಈಗ ಅದರ ನಂತರ ಏನಿದು ಆಗ್ತಾ ಇದೆ, ನೀವು ರೀಹ್ಯಾಬಿಲಿಟೇಷನ್ ರೀಕನ್ಸ್ಟ್ರಕ್ಷನ್ ಇದು ಪೂರ್ಣ ಯಾಕೆ ಆಗ್ತಾ ಇಲ್ಲ ಇಲ್ಲಿವರೆಗೆ? ಇದು ಯಾಕೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಶಾಶ್ವತವಾಗಿ ಅವ್ರಿಗೆ ಮನೆಗಳನ್ನು ಸ್ಥಳೀಯ ನಿವೇಶನಗಳನ್ನು ರೂಪಿಸಿಕೊಟ್ಟು ಮುಂಜಾಗ್ರತಾ ಕ್ರಮವಾಗಿ ನೀವು ಅಲ್ಲೇ ಇರಬೇಕು. ಫಾಸ್ಟಾಗಿ ನೀವು ಅಲ್ಲಿ ಬರೆದಿದ್ರೆ ಜನರು ಇದ್ರ ಬಗ್ಗೆ ತಿಳ್ಕೊಬೇಕು. ನಾವು ನೀರು ಬಂದಾಗ ಅಲ್ಲಿ ಹೋಗ್ತೀವಿ, ಇಲ್ಲಾಂದ್ರೆ ನಾವು ಮುಳುಗೋ ತನಕ ಇಲ್ಲೇ ಇರ್ತೀವಿ ಅನ್ನುವಂಥದ್ದು ಆಗಬಾರ್ದು. ಇದನ್ನು ಜನರು ತಿಳ್ಕೊಬೇಕು, ಸರ್ಕಾರನೂ ಸರಿಯಾಗಿ ತಿಳ್ಕೊಂಡು ಪ್ರತಿ ವರ್ಷ ಆಗುವಂಥ ಹಾನಿಗಳನ್ನು ತಪ್ಪಿಸ್ಬೇಕು. ಈಗ ನಾವು ಹುಲಗಬಾಳಿಯಲ್ಲಿ ಒಬ್ಬ ರೈತ ಇವತ್ತು ನೀರಿನಲ್ಲಿ ಕೊಚ್ಚಿ ಹೋಗಿ ನಿಧನರಾಗಿದ್ದು ನಾವು ನೋಡಕತ್ತೀವಿ. ಎಷ್ಟೋ ದನಕರುಗಳು ಹೋಗಿರ್ತಾವೆ, ಎಷ್ಟೋ ಮನೆಗಳ ಹಾಳೆ ಆಗ್ಯಾವ. ಇವತ್ತು ನೋಡ್ತೀವಿ, ನೋಡಿರಿ, ಕಬ್ಬು ನಾಶ ಆಗ್ಯದ, ಇಲ್ಲಿ ಹಿಂದೆ ಸೋಯಾಬೀನ್ ಎಲ್ಲ ನೀರಲ್ಲಿ ಮುಳುಗಿ ನಾಶ ಆಗ್ಯದ, ಅನೇಕ ಬೆಳೆಗಳು ನಾಶ ಆಗ್ತಾವೆ. ಇದ್ರ ಬಗ್ಗೆ ಒಂದು ವಿವರವಾದ ಸಮೀಕ್ಷೆ ಮಾಡಬೇಕು. ರಾಜ್ಯ ಸರ್ಕಾರದವರು ಕೇಂದ್ರದಿಂದ ಕೇಂದ್ರಕ್ಕೂ ಪ್ರಸ್ತಾವನೆ ಕಳಿಸಬೇಕು. ಜಿಲ್ಲಾಡಳಿತ ಮತ್ತು ರಾಜ್ಯ ಆಡಳಿತದವರು ಸಮೀಕ್ಷೆ ಮಾಡಬೇಕು. ಈಗಾಗಲೇ ಸಮೀಕ್ಷೆ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ, ಮುಖ್ಯಮಂತ್ರಿಯವರು ಬಂದಾಗೂ ಅದ್ರ ಬಗ್ಗೆ ಹೇಳಿದ್ದಾರೆ. ಆದರೆ ಹೇಳೋದು ಹೋಗೋದಾಗ್ತೈತಿ, ಮುಂದುವರೆದು ಪ್ರಾಕ್ಟಿಕಲ್ ಆಗಿ ಅದು ಆಗೋದಿಲ್ಲ. ವಿವರವಾಗಿ ಪರಿಹಾರ ಯಾವ ರೀತಿ ಕೊಡಬೇಕು, ಏನೇನು ಹಾನಿ ಆಗಿದೆ ಇದ್ರದ್ದು ಸಮೀಕ್ಷೆ ಸರ್ವೆ ಆಗಬೇಕು. ಮತ್ತು ಸರ್ವೆ ಆದ ನಂತರ ಪೂರಕವಾಗಿ ಪರಿಹಾರ ಕೊಡುವಂಥದ್ದು ಆಗಬೇಕು. ಈಗ ನಮಗೆ ಸರಿಯಾಗಿ ಪರಿಹಾರ ಸಿಗ್ತಾ ಇಲ್ಲ. ನಿಜವಾಗಿ ಈಗ ಇದಕ್ಕಿಂತ ಮೊದಲು ಬಂದಿರುವಂಥದ್ದು ಪ್ರವಾಹದ್ದು ಪರಿಹಾರ ಎಲ್ಲರಿಗೆ ಸಿಕ್ಕೈತೇನು? ಕೆಲವೊಬ್ಬರಿಗೆ ಸಿಕ್ತು, ಕೆಲವೊಬ್ಬರಿಗೆ ಸಿಗಲಿಲ್ಲ. ಸಿಕ್ಕರು ಭಾಳ ಕಡಿಮೆ ಪ್ರಮಾಣದಲ್ಲಿ ಸಿಕ್ತು. ಅಷ್ಟು ಕಡಿಮೆ ಪ್ರಮಾಣದಲ್ಲಿ ರೈತ ಬದುಕೋದು ಹೆಂಗೆ? ಮತ್ತು ರೈತ ಬದುಕ್ತಿದ್ರೆ ರೈತಗೆ ಹಾನಿಯಾಗುವಂಥದ್ದು ನಾವು ವಿಚಾರ ಮಾಡಲಾರ್ದ ಯಾವುದಾದ್ರೂ ಬೇರೆ ನಾವು ಸಬ್ಸಿಡಿಗಳನ್ನ ಕೊಟ್ಟರೆ ರೈತರ ಬಗ್ಗೆ ಯಾರು ವಿಚಾರ ಮಾಡೋರು? ರೈತ ಉಳಿದ್ರೆ ದೇಶ ಎಲ್ಲ ಉಳಿತೈತಿ. ರೈತ ಅನ್ನದಾತ. ಹೆಚ್ಚಿಗೆ ನೀವು ರೈತರ ಕಡೆ ಲಕ್ಷ್ಯ ಕೊಡ್ರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀನಿ. ಮತ್ತು ಕೇಂದ್ರ ಸರ್ಕಾರಕ್ಕಾದರೂ ಸಹಿತ ಇಲ್ಲಿ ನಮ್ಮ ಇದು ಇಡೀ ದೇಶದಲ್ಲಿ ಆಗಿದೆ, ಇಡೀ ರಾಜ್ಯದಲ್ಲಿ ಆಗಿದೆ, ನಾವು ಒಪ್ತೀವಿ. ಆದರೆ ಇದು ನಮ್ಮ ತಾಲೂಕಿನಲ್ಲಿ ಆಗಿರುವಂಥ ಹಾನಿಯ ಬಗ್ಗೆ ಇಲ್ಲಿ ನಮಗೊಂದು
ಪ್ರಸ್ತಾವನೆದ ಒಂದು ಪ್ರತಿಯನ್ನು ಕೊಟ್ಟರೆ ನಾವು ಕೇಂದ್ರದ ಎಲ್ಲ ಸಚಿವರಿಗೆ ಸಂಪರ್ಕ ಮಾಡಿ ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ಏನು ಒಂದು ನಮ್ಮ ತಾಲೂಕಿಗೆ ಪರಿಹಾರ ಕೊಡಲಿಕ್ಕೆ ಸಾಧ್ಯದ ಅದನ್ನು ನಾವು ಕುಮಾರಸ್ವಾಮಿ ಅವ್ರನ್ನ ಹಿಡ್ಕೊಂಡಾಗಲಿ ಅಥವಾ ನಮ್ಮ ಸ್ಥಳೀಯ ಸಂಸದರನ್ನಾಗಲಿ ರಾಜ್ಯಸಭಾ ಸದಸ್ಯರನ್ನಾಗಲಿ ಪ್ರಹ್ಲಾದ್ ಜೋಶಿ ಅಂತ ನಮ್ಮ ಮಂತ್ರಿಗಳನ್ನಾಗಲಿ ನಾವು ಹಿಡ್ಕೊಂಡು ಕೇಂದ್ರದಿಂದಲೂ ಹೆಚ್ಚಿನ ಅನುದಾನ ಕೊಡಿಸಲಿಕ್ಕೆ ಪ್ರಾಮಾಣಿಕವಾಗಿ ನಾವು ಒಬ್ಬ ಮಾಜಿ ಶಾಸಕನಾಗಿ ನಾನು ಪ್ರಯತ್ನ ಮಾಡ್ತೀನಿ.